6 ತಿಂಗಳ ಕೂಸಿಗೆ ಹಂಬಗಾಲಿನಿಂದ ಹರಿದಾಡುವ ಆಸೆ. ಇವು ಭಾರತ ದೇಶದ ಶ್ರೀಮಂತರಿಗೆ ಸಮುದ್ರವನ್ನು ದಾಟಿ ಶ್ರೀಲಂಕಾವನ್ನು ನೋಡುವ ಆಸೆ. ಆದರೆ ಗಿರಿನಾಡು ಯಾದಗಿರಿ ಜಿಲ್ಲೆಯ ವಡಿಗೇರಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಕಲಾವಿದರಿಗೆ ವರ್ಷಕ್ಕೂ ಒಂದು ಸಾರಿ ಸುಂದರವಾದ ಸಾಮಾಜಿಕ ನಾಟಕವನ್ನು ಹಾಡಲೇಬೇಕೆನ್ನುವ ಆಸೆ. ಸುತ್ತ ಗ್ರಾಮದ ಅಭಿಮಾನಿಗಳಿಗೆ ಅದನ್ನು ನೋಡುವ ಆಸೆ. ಕವಿಗಳಿಗೆ ನಾಟಕವನ್ನು ಬರೆಯುವಂತ ಕವಿಗಳಿಗೆ ಕಲಾವಿದರೇ ದೇವರು, ಕಲಾವಿದರಿಗೆ ಕಲಾಭಿಮಾನಿಗಳೇ ದೇವರು ಅಂತ ಹೇಳುತ್ತಾ ಈ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ನನ್ನ ನಿಜ ಜೀವನದ ಘಟನೆ. ಒಂದು ಕಲಾದ ಮೂಲಕ ತೋರ್ಲಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ವರ್ಷಗಳ ಹಿಂದೆ ನಾನು ಬೆಂಗಳೂರು ನಗರದಲ್ಲಿ ಕೂಲಿ ಕೆಲಸ ಮಾಡುತ್ತಿರುವಾಗ ನನ್ನ ಬಡತನಕ್ಕೆ ಸವಾಲಾಗಿದ್ದ ಎಣ್ಣೆ ಇಂದು ನೋಡು ನಾನು ಈ ನಂಬಿರುವ ಈ ಸಮಾಜದ ಮಹಿಮೆ ಮಹಿಮೆ ಕೇವಲ 3 ನಿಮಿಷದ ಸುಖಕ್ಕಾಗಿ ಅಣ್ಣ ತಮ್ಮರಿಗೆ ಸೆರಗು ಹಾಸಿ ಅನ್ಯಾಯವಾಗಿ ಹಣ ಸಂಪಾದನೆ ಮಾಡುತ್ತಿರುವ ಎಣ್ಣೆ ಸತ್ತಾಗ ಸಿಗುವುದು ನಿನಗೆ ಕೇವಲ 3 ಬಗಸು ಮಣ್ಣೆ. ಸೃಷ್ಟಿ ಮಾಡಿರುವ ಬ್ರಹ್ಮನ ಕಣ್ಣಲ್ಲಿ ಮಣ್ಣು ಹಾಕಿ ವಾದ ಸಂಸಾರವನ್ನು ಸರ್ವನಾಶ ಮಾಡುತ್ತಿರುವ ಎಣ್ಣೆ ನಿನ್ನ ಪಾಲಿಗೆ ನಾನಾಗವೇ ಯಮರಾಜ್ಯ.